ವಿಶ್ವಗುರು ಮಹಾಮಾನವತಾವಾದಿ ಜಗಜ್ಯೋತಿ ಬಸವೇಶ್ವರ ಪಾದಾರವಿಂದಗಳಲ್ಲಿ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸಿ, ಶ್ರೀ ಗುರು ದಿಗಂಬರೇಶ್ವರ ಅಡಿಗಳಲ್ಲಿ ಕೂಡ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸಿ, ಕಾಯಕ ಯೋಗಿಗಳು, ಜ್ಞಾನ ನಿಧಿಗಳು, ಭಕ್ತೋದ್ಧಾರಕರು, ಕಾಶಿ ವಿಶ್ವವಿದ್ಯಾನಿಲಯದ MA ಸಂಸ್ಕೃತ ಸ್ವರ್ಣ ಪದಕ ಪುರಸ್ಕೃತರು, ಶ್ರೀ ಗುರು ದಿಗಂಬರೇಶ್ವರ ಸಂಸ್ಥಾನ ಮಠದ ನನ್ನ ಆರಾಧ್ಯ ಗುರುಗಳು ಲಿಂಗೈಕ್ಯ ಅಪ್ಪುಗಳವರ ಪಾದಾರವಿಂದಗಳಲ್ಲಿ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸಿ, ಇವತ್ತಿನ ದಿವಸ ರಮಾ ನಿವಾಸದಲ್ಲಿ ನಡೆತಕ್ಕಂಥ ನಮ್ಮ TV ಮಾಧ್ಯಮದ ಬಂಧುಗಳೆಲ್ಲರಲ್ಲಿಯೂ ಅವರಿವರೆನ್ನದೇ ಎಲ್ಲರಿಗೂ ವಂದಿಸಿ, ವಿಶೇಷವಾಗಿ ನನಗೆ ಪರಿಚಿತರಾಗಿರ್ತಕ್ಕಂಥ ರಾಜ್ಕುಮಾರ್ ಪಾಟೀಲ್ ರವಿಕುಮಾರ್ ಅವರು ಒಳಗೊಂಡು ಎಲ್ಲ TV ಪ್ರಸಾರ ಮಾಧ್ಯಮದ ಬಂಧುಗಳೇ ಹಾಗೂ ನಮ್ಮೆಲ್ಲರ ಹಿರಿಯರು, ಮಾರ್ಗದರ್ಶಕರು, ಪ್ರೀತಿಯ ಜರಾಳೆ ಸರ್ ಅವರೇ ಹಾಗೂ ಪತ್ರಿಕಾಗೋಷ್ಠಿ ಉಪಸ್ಥಿತರು ಎಲ್ಲರಿಗೂ ವಂದಿಸಿ, ಇದೇ ದಿನಾಂಕ ಸೆಪ್ಟೆಂಬರ್ 9 ಹಾಗೂ 10ರಂದು ಜರುಗಲಿರುವ ಶ್ರೀ ಮರೆಗುದ್ದಿ ಮಠದ ಲಿಂಗೈಕ್ಯ ಪರಮ ಪೂಜ್ಯ ಅಪ್ಪಗಳವರ ಒಂದು 32ನೇ ವಾರ್ಷಿಕ ಪುಣ್ಯಾರಾಧನೆ ಕಾರ್ಯಕ್ರಮವು ಶ್ರೀಮಠದೊಳಗೆ ಧಾರವಾಡದ ಲಿಂಗೈಕ್ಯ ಪರಮ ಪೂಜ್ಯ ಅಪ್ಪಗಳವರ ಕೃಪಾಶೀರ್ವಾದಗಳು ಜರುಗಲಿದ್ದು, ಆ ಕಾರ್ಯಕ್ರಮಕ್ಕೆ ಸಾಕಷ್ಟು ಹೊರಗುರು ಚರಪಟ್ಟಾಧಿಕಾರಿಗಳು, ಭಜನಾ ಮಂಡಳಿಯವರು, ಸದ್ಭಕ್ತರು ಭಾಗವಹಿಸಲಿದ್ದು, ಈ ಜಮಖಂಡಿ ತಾಲೂಕಾ ಮರಗುದ್ದಿಯ ಸುಕ್ಷೇತ್ರದಲ್ಲಿ ದೊಡ್ಡ ಪ್ರಭಾವಿಯಾದ ಮಠ ನಮ್ಮದು. ಅಲ್ಲಿ ಪ್ರತಿ ವರ್ಷ ನಾವು ಎಲ್ಲರನ್ನೂ ಭಕ್ತಿ, ಪ್ರೀತಿ, ವಿಶ್ವಾಸನ ಕರೆದಿರ್ತೀವಿ. ಸಾಕಷ್ಟು ಜನ ಕೂಡಿರ್ತಾರೋ. ಆ ಕಾರ್ಯಕ್ರಮದೊಳಗೆ ಮೊದಲೇ ದಿನ ಇಲ್ಲಿಯ ಸ್ಥಳೀಯ ಪೂಜ್ಯರಾಗಿರ್ತಕ್ಕಂಥ ಮುತ್ತಿನಕಂಟಿ ಮಠದ ಪೂಜ್ಯರು ಕೈಯಾಚಾರ ಕಾರ್ಯಕ್ರಮದ ಒಂದು ಅಧ್ಯಕ್ಷತೆಯನ್ನು ವಹಿಸಿ 40ರಿಂದ 50 ಜನ ಒಟ್ಟುಗಳಿಗೆ ಕೈಯಾಚಾರ ಮಾಡುವಂಥ ಕಾರ್ಯಕ್ರಮವೂ ಕೂಡ ಜರುಗಲಿದ್ದು, ಅದೇ ದಿನ ರಾತ್ರಿ ಅದೇ ವೇದಿಕೆಯೊಳಗೆ ಸಾಯಂಕಾಲ 9ನೇ ತಾರೀಕಿನಂದು ಕೈವಲ್ಯ ಪದ್ಧತಿ ಆಧಾರಿತ ಶ್ರೀ ಗುರು ವಚನದಿಂದ ಅಧಿಕ ಸುದೆಯುಂಟು ಎಂಬ ವಿಷಯದ ಮೇಲೆ ಪ್ರವಚನ ಜರುಗಲಿದ್ದು, ಆ ಕಾರ್ಯಕ್ರಮದಲ್ಲಿ ಪರಮ ಪೂಜ್ಯ ಶ್ರೀಮನ್ ನಿರಂಜನ ಪ್ರಣವ ನಿರುಕಂಠ ಮಹಾಸ್ವಾಮಿಗಳು ಸನ್ನಿಧಾನ ವಹಿಸಲಿದ್ದು, ಅಧ್ಯಕ್ಷತೆಯನ್ನು ಮುರುಗೇಂದ್ರ ಮಹಾಸ್ವಾಮಿಗಳು ಮುನ್ವಳ್ಳಿಯವರು, ಸಮ್ಮುಖವನ್ನು ಶ್ರೀಮನ್ ನಿರಂಜನ ಪ್ರಭು ಸ್ವರೂಪಿ ಗುರುಪಾಲ್ ಮಹಾಸ್ವಾಮಿಗಳು ಅಡವಿ ಮಠ ಮರೆಗುದ್ದಿ ಹಾಗೂ ನೇತೃತ್ವವನ್ನು ಷಟಸ್ಥಲ ಬ್ರಹ್ಮ ಶಿವಲಿಂಗ ಪಂಡಿತಾರಾಧ್ಯ ಶಿವಾಚಾರ್ಯ ಮಹಾಸ್ವಾಮಿಗಳು ಮುತ್ತಿನಕಂಟಿ ಮಠ ವಹಿಸಲಿದ್ದು, ಮುಖ್ಯ ಪ್ರವಚನಕಾರರಾಗಿ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಕುಮಾರ ವಿರೂಪಾಕ್ಷ ಮಹಾಸ್ವಾಮಿಗಳು 3000 ವಿರಕ್ತ ಮಠ ಬೆಟಗೇರಿ ಪೂಜ್ಯರು ಹಾಗೂ ನನ್ನ ಪಕ್ಕದಲ್ಲಿರ್ತಕ್ಕಂಥ ಹಿರಿಯರಾಗಿರ್ತಕ್ಕಂಥ ಜರಾಳೇಶ್ವರು ಕೂಡ ಆ ಕಾರ್ಯಕ್ರಮದ 2 ದಿನದ ಪ್ರವಚನಕಾರರಾಗಿ ಆಗಮಿಸಲಿದ್ದು, ತಾವೆಲ್ಲ ಸಾಧ್ಯವಾದಷ್ಟು ನನ್ನ ಸ್ನೇಹಿತರು ಈ ಕಾರ್ಯಕ್ರಮದ ಬಗ್ಗೆ ಒಂದು ಸ್ವಲ್ಪ ವಿಶೇಷವಾಗಿ ಪ್ರಚಾರವನ್ನು ಕೊಡ್ತಾ ಬಂದಿರಿ. ಏನಾದರೂ ಕೊಡ್ರಿ ಅಂತ ಹೇಳಿ ಮರುದಿನ ಮುಂಜಾನೆನ ಶ್ರೀಮಠದೊಳಗೆ 2 ಗದ್ದಿಗೆಗಳಿಗೆ ದಿಗಂಬರೇಶ್ವರ ಹಾಗೂ ಪರಮ ಪೂಜ್ಯ ಲಿಂಗೈಕ್ಯ ಅಪ್ಪಗಳವರ ಕೃತು ಗದ್ದಿಗೆಗಳಿಗೆ ಅದಕ್ಕೆ ರುದ್ರಾಭಿಷೇಕ ಹಾಗೂ ಸಹಸ್ರ ಬಿಲ್ವಾರ್ಚನ ಪಾದಪೂಜಾ ಸಮಾರಂಭ ನೆರವೇರುವುದು. ತದನಂತರ ಶ್ರೀ ಗುರು ದಿಗಂಬರೇಶ್ವರ ವೇದಿಕೆಯಲ್ಲಿ 2ನೇ ದಿನದ ವಿಷಯವಾಗಿ ಸೂರ್ಯನ ಉದಯ ತಾವರಿಗೆ ಜೀವಾಳ ಎಂಬ ಬಸವಣ್ಣನವರ ವಚನ ಆಧಾರಿತ ಪ್ರವಚನ ಜರುಗಲಿದ್ದು, ಆ ಕಾರ್ಯಕ್ರಮದ ಹಿಂದಿನ ದಿನ ಇದ್ದಂಥ ಎಲ್ಲ ಪೂಜ್ಯರು ಅವತ್ತಿನ ದಿವಸ ಸಾನ್ನಿಧ್ಯ ವಹಿಸಲಿದ್ದು, ಆ ಕಾರ್ಯಕ್ರಮದ ಯಶಸ್ವಿಗೆ ತಮ್ಮ ಎಲ್ಲ ಶ್ರೀಮಠದ ಸದ್ಭಕ್ತರಾಗಿರ್ತಕ್ಕಂಥ ಮರೆಗುದ್ದಿ, ಬುದ್ನಿ PM, ಮಂಟೂರು ಹಾಗೂ ಎಲ್ಲ ಸುತ್ತಮುತ್ತಲಿನ ಸದ್ಭಕ್ತರು ಭಜನಾದಿಯಾಗಿ ಸದ್ಭಕ್ತರು ಭಾಗವಹಿಸ್ತಾರೆ. ಆ ಕಾರ್ಯಕ್ರಮದೊಳಗೆ ಶ್ರೀಮಠದ ಪ್ರಸಾದ ಸೇವೆಯನ್ನು ಪ್ರತಿ ವರ್ಷ ಒಬ್ಬೊಬ್ಬರು ಭಕ್ತರು ವಹಿಸ್ಕೊಳ್ತಾರೆ ಮರುಗುದ್ದಿಯವರು. ಈ ಸಲ ಮಹಾಪ್ರಸಾದ ಸೇವೆಯನ್ನು ಶ್ರೀಗ್ರಾಮದ ಶರಣರಾಗಿರ್ತಕ್ಕಂಥ ಭಾಗವ ಬಸಪ್ಪ ಬಸನಕ್ಕಿ ಹಾಗೂ ಅವರ ಪುತ್ರರು ವಹಿಸಲಿದ್ದು, ಅದೇ ರೀತಿಯಾಗಿ ಕಾರ್ಯಕ್ರಮದೊಳಗೆ ವಿವಿಧ ಕ್ಷೇತ್ರಗಳಲ್ಲಿ ಗಣ್ಯಮಾನ್ಯರ ಸನ್ಮಾನ ಕಾರ್ಯಕ್ರಮವೂ ಕೂಡ ಜರುಗಲಿದ್ದು, ಆ ಕಾರ್ಯಕ್ರಮಕ್ಕೆ ತನು ಮನ ಧನದ ಸಹಾಯ ಸಲ್ಲಿಸತಕ್ಕಂಥ ಶ್ರೀ ಭಕ್ತಗಳೆಲ್ಲರ ಆಗಮಿಸ್ತಾರೋ. ಗುರುಗಳ ದರ್ಶನ, ಪ್ರವಚನ, ಆಶೀರ್ವಾದವನ್ನು ಪಡೆದು ಭಿನ್ನರಾಗಲು ಶ್ರೀಮಠದ ಪರಮ ಪೂಜ್ಯರೂ ಆಗಿರ್ತಕ್ಕಂಥ, ಶಾಂತಮೂರ್ತಿಗಳಾಗಿರ್ತಕ್ಕಂಥ, ಅನುಷ್ಠಾನ ಮೂರ್ತಿಗಳಾಗಿರ್ತಕ್ಕಂಥ ಪರಮ ಪೂಜ್ಯ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪ ತೋಂಟದಾರ ಮಹಾಸ್ವಾಮಿಗಳು ಅವರ ಆಜ್ಞೆಗೆ ಅನುಸಾರವಾಗಿ ಅವರು ಶ್ರೀಮಠಗಳು ಸಾಕಷ್ಟು ಕಾರ್ಯಕ್ರಮದಲ್ಲಿ ಬ್ಯುಸಿ ಆಗಿರೋದ್ರಿಂದ ನಮ್ಮನ್ನು ಹಾಗೂ ಜರಾಳೇಶ್ವರನ್ನವ್ರನ್ನ ಪ್ರತಿನಿಧಿಯಾಗಿ ನೀವು ಪ್ರೆಸ್ ಮೀಟ್ ಮಾಡಿರಿ, ಆಮೇಲೆ ರೇಡಿಯೋ, ಆಮೇಲೆ TV, ಆಮೇಲೆ ಪ್ರೆಸ್ ರಿಪೋರ್ಟ್ ಅಂತ ಹೇಳಿದಂಥ ಇದಕ್ಕೆ ಕರೆದಂಥ ಇದಕ್ಕೆ ಬಂದಿರತಕ್ಕಂಥ ಎಲ್ಲ ಸಹೋದರಿಗೆ ಮತ್ತೊಮ್ಮೆ ವಂದಿಸಿ ಈ ಕಾರ್ಯಕ್ರಮದ ಬಗ್ಗೆ ಅಲ್ಲೆಲ್ಲ ತಾವು ಭಾಗವಹಿಸಿದೆ ಅಂತೇಳಿ
ಶ್ರೀಮಠ ಪರಮ ಪೂಜ್ಯ ಕ್ಷೇತ್ರದ ದೇವನಾಗಿರ್ತಕ್ಕಂಥ ದಿಗಂಬರೇಶ್ವರ ಹಾಗೂ ಮಹಾಂತಪ್ಪುಗಳ ಕೃಪಾಸೇವಾದಲ್ಲಿ ನಡೆಯತಕ್ಕಂಥ 37ನೇ ಪುಣ್ಯಾರಾಧನೆಯಲ್ಲಿ ನಾಡಿನ ಬಹುಶಃ ಎಲ್ಲ ಸಮಸ್ತ ಭಕ್ತವೃಂದದವರು ಸಹಸ್ರ ಸಂಖ್ಯೆಯಲ್ಲಿ ಪ್ರತಿ ಗ್ರಾಮದಿಂದ ಬಂದು ಈ ಒಂದು 37ನೇ ಪುಣ್ಯಾರಾಧನೆಯನ್ನು ವಿಶೇಷವಾಗಿ ಮಾಡಬೇಕಂತ ತಿಳ್ಕೊಂಡ ಆ ಭಕ್ತ ಸಂಕಲ್ಪವನ್ನು ಮಾಡಿಕೊಂಡು ಈ ಒಂದು ಕಾರ್ಯಕ್ರಮದ ಬಹುಶಃ ನೇತೃತ್ವವನ್ನು ವಹಿಸುವ ಜೊತೆಗೆ ಆ ಕಾರ್ಯಕ್ರಮದ ಮಠದ ಗೌರವ ಕಾರ್ಯದರ್ಶಿಯಾಗಿರ್ತಕ್ಕಂಥ ಸನ್ಮಾನ್ಯ ನಿಂಗಣ್ಣ ಎಸ್ ಗೋಳಿಪಲ್ಲಿ ಅವರೇ, ಗುತ್ತಿಗೌಡ್ರಿ ಹಾಗೂ ಮರಿಗುದ್ದಿ ಗ್ರಾಮದ ಹಿರಿಯರೇ, ಎಲ್ಲರಿಗಿಂತ ಭಾಳ ಪ್ರಮುಖವಾಗಿ ಈ ಒಂದು ವಿಷಯವನ್ನು ವ್ಯಾಪಕವಾಗಿ ವಿಚಾರ ಮಾಡಲು ಆಗಿರ್ತಕ್ಕಂಥ ಈ ಮಾಧ್ಯಮದ ಎಲೆಕ್ಟ್ರಾನಿಕ್ ಮಾಧ್ಯಮದ ಗೌರವಾನ್ವಿತ ಅಧ್ಯಕ್ಷರೇ ಹಾಗೂ ಎಲ್ಲ ಗೌರವಾನ್ವಿತ ಸದಸ್ಯರೇ, ನಿಮ್ಮೆಲ್ಲರೂ ಕೂಡ ಶರಣಾರ್ಥಿ. ಹೊಸೆ ಇಲ್ಲಿವರೆಗೆ ನಿಂಗಣ್ಣ ಗೋಳಿಪಲ್ಲಿ ಅವರಿಗೆ ಕಾರ್ಯಕ್ರಮದ ಕುರಿತು ಭಾಳ ವಿಶೇಷವಾಗಿ ಮಾತನಾಡಿದರು. ಇನ್ನೊಂದೇನಂತಂದ್ರೆ ಈ ಮಠದ ಪರಂಪರೆ ವಿಶೇಷವಾಗಿ ಪ್ರಚಾರ ಬಯಸಂಗಿಲ್ಲ, ಯಾರಿಂದ ಯಾವುದೇ ರೀತಿ ಹಣಕಾಸಿನ ಕೊಡ್ತೇವೆ ಒಂದು ತೊಗೊಳಂಗಿಲ್ಲ. ಅದಕ್ಕೆ ಅಂಥ ವಿಶೇಷವಾಗಿರ್ತಕ್ಕಂಥ ಮಠದ ಜಾತ್ರೆಯನ್ನು ಭಕ್ತ ಸಮೂಹ ಭಕ್ತಿಯಿಂದ ಎಲ್ಲರೂ ಕೂಡ್ಕೊಂಡು ಏನು ಮಾಡಕತ್ತಾರೆ ಅಂದರೆ ಭಾಳ ವಿಜೃಂಭಣೆಯಿಂದ ಈ ವರ್ಷ 37ನೇ ವರ್ಷ ಮಾಡ್ಬೇಕಂತ ತಿಳ್ಕೊಂಡು ನಮ್ಮ ರಾಜ್ಕುಮಾರ್ ಆದಿಯಾಗಿ ಎಲ್ಲ ಗ್ರಾಮಸ್ಥರು ಸುತ್ತಮುತ್ತಲ ಭಜನಾದವರು ನಿಮ್ಮ ವಾಶ್ಯನ ಸ್ಥಿತಿ 30-40 ಗ್ರಾಮಗಳ ಭಜನಾ ಮಂಡಳಿಗಳು ಕೂಡ ಅಲ್ಲಿ ಸೇರ್ತಾರೆ. ಆಮೇಲೆ 20,000 ಜನಸಂಖ್ಯೆಗೆ ಪ್ರಸಾದವನ್ನು ಮಾಡ್ತಾರೆ ಆ ಒಂದು ಮಠದವರು. ಪ್ರತಿಕೆ ಎಲ್ಲ ಬಹುಶಃ ಹೊಂದಿರಬೇಕು. ಅದಕ್ಕೆ ಅಂಥ ವಿಜೃಂಭಣೆಯ ಕಾರ್ಯಕ್ರಮಕ್ಕೆ ತಮ್ಮ ಅಳಿಲು ಸೇವೆ ಸಹಿತ ಭಾಳ ಅವಶ್ಯ ಐತಿ. ಇಂಥ ಒಂದು ಕಾರ್ಯಕ್ರಮದೊಳಗೆ ಇಲ್ಲಿ ಪ್ರವಚನ ಉಪ್ಪಿನಬೆಟ್ಟಗೇರಿ ಸ್ವಾಮೀಜಿಯವರು ಭಾಳ ಪ್ರಸಿದ್ಧ ಆದರು ಇದಕ್ಕೆ ಪ್ರವಚನಕ್ಕೆ. ಆ ಜೊತೆಗೆ ನನ್ನನ್ನೂ ಕೂಡ ಹಾಕ್ಯಾರ. ಆಮೇಲೆ ಬೇರೆ ಬೇರೆ ಪೂಜ್ಯರು ಕೂಡ ಆಗಮಿಸ್ತಾ ಇದ್ದಾರೆ. ಇಂಥ ಒಂದು ಕಾರ್ಯಕ್ರಮದಲ್ಲಿ ಪೂಜ್ಯರು ಅಂದರೆ ನಮಗೇನು ಅವಕಾಶ ಮಾಡಿಕೊಟ್ಟಾರ ಶ್ರೀಮನ್ ನಿರಂಜನ ಪ್ರಣವ್ ಸ್ವರೂಪಿ ಪ್ರಭು ತೋಂತದಾರೆ ಸ್ವಾಮೀಜಿಯವರು ಈ ಮಠದ ಜಾತ್ರೆಯನ್ನು ಕೇವಲ ಇಷ್ಟಕ್ಕೆ ಇದು ಆಗಬಾರ್ದು, ವಿವಿಧ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಿರ್ತಕ್ಕಂಥ ಗಣ್ಯಮಾನ್ಯರನ್ನು, ರಾಜಕೀಯ ವ್ಯಕ್ತಿಗಳನ್ನು, ಆಮೇಲೆ ಈ ಮಠದ ಭಕ್ತನ ಸತ್ಕಾರ ಮಾಡಬೇಕಂತ ತಿಳ್ಕೊಂಡು ಒಂದು ಸನ್ಮಾನ ಸಮಾರಂಭ ಇಟ್ಟುಕೊಂಡಾರ. ಈ ಕಾರ್ಯಕ್ರಮಕ್ಕೆ ಸನ್ಮಾನ ಶ್ರೀ ಆರ್ ಬಿ ತಿಮ್ಮಾಪುರವರು, ಬಾಲಕೋಟೆ ಜಿಲ್ಲಾ ಉಸ್ತುವಾರಿ ಸಚಿವರು, ಅಬಕಾರಿ ಸಚಿವರು ಕರ್ನಾಟಕ ಸರ್ಕಾರ, ಸನ್ಮಾನ ಶ್ರೀ ಶಿವಾನಂದ ಎಸ್ ಪಾಟೀಲ್ ಸಕ್ಕರೆ ಸಚಿವರು, ಕೃಷಿ ಸಚಿವರು ಬಸವನ ಬಾಗೇವಾಡಿ, ಆಮೇಲೆ ಸನ್ಮಾನ ಶ್ರೀ ನಾಡೋಜ ಶ್ರೀ ಜಗದೀಶ್ ಕುರುಗಂಟಿ ಶಾಸಕರು ಜಮಖಂಡಿ, ಸನ್ಮಾನ ಶ್ರೀ ಜೆ ಟಿ ಪಾಟೀಲ್ ಅಧ್ಯಕ್ಷರು ಹಟ್ಟಿ ಚಿನ್ನದ ಗಣಿ ಶಾಸಕರು ಬಿಳಿಗಿ, ಸನ್ಮಾನ ಶ್ರೀ ಪಿ ಎಚ್ ಪೂಜಾರಿ ವಿಧಾನ ಪರಿಷತ್ ಸದಸ್ಯರು ವಿಜಯಪುರ, ಸನ್ಮಾನ ಶ್ರೀ ಹನುಮಂತ ರುದ್ರಪ್ಪ ನಿರಾಣಿ ವಿಧಾನ ಪರಿಷತ್ ಸದಸ್ಯರು, ಆಮೇಲೆ ಸನ್ಮಾನ ಶ್ರೀ ಸುನೀಲಗೌಡ ಪಾಟೀಲ್ ವಿಧಾನ ಪರಿಷತ್ ಸದಸ್ಯರು ವಿಜಯಪುರ, ಸನ್ಮಾನ ಶ್ರೀ ಎಸ್ ಆರ್ ಪಾಟೀಲ್ ಮಾಜಿ ಸಚಿವರು ಕರ್ನಾಟಕ ಸರ್ಕಾರ, ಸನ್ಮಾನ ಶ್ರೀ ಅಜಯ್ ಕುಮಾರ್ ಸನ್ನಾಯ್ಕ್ ಅಧ್ಯಕ್ಷರು ಡಿಸಿಸಿ ಬ್ಯಾಂಕ್ ಬಾಗಲಕೋಟೆ, ಸನ್ಮಾನ ಶ್ರೀ ಎಸ್ ಸಿ ನಂಜನಮಠ್ ಅಧ್ಯಕ್ಷರು ಕಾಂಗ್ರೆಸ್ ಬಾಗಲಕೋಟ್, ಸನ್ಮಾನ ಶ್ರೀ ಮುರುಗೇಶ ನಿರಾಣಿ ಮಾಜಿ ಸಚಿವರು ಬಿಳಿಗಿ, ಸನ್ಮಾನ ಶ್ರೀ ಆನಂದ್ ನ್ಯಾಮಗೌಡ್ ಮಾಜಿ ಶಾಸಕರು ಜಮಖಂಡಿ, ಸನ್ಮಾನ ಶ್ರೀ ಜಿ ಎಸ್ ನ್ಯಾಮಗೌಡ್ ಮಾಜಿ ವಿಧಾನ ಪರಿಷತ್ ಸದಸ್ಯರು, ಸನ್ಮಾನ ಶ್ರೀಮತಿ ವೀಣಾ ಕಾಶ್ಯಪ್ನವರು ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು ಬಾಗಲಕೋಟೆ, ಸನ್ಮಾನ ಶ್ರೀ ಕುಮಾರ್ ಚಂದ್ರಕಾಂತ್ ದೇಸಾಯಿ ಅಧ್ಯಕ್ಷರು ನಂದಿ ಶುಗರ್ಸ್ ಗಲಗಲಿ ಕೃಷ್ಣನಗರ, ಸನ್ಮಾನ ಶ್ರೀ ಶಶಿಕಾಂತ್ ಗೌಡ ಪಾಟೀಲ್ ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ನಿರ್ದೇಶಕರು ನಂದಿ ಶುಗರ್ಸ್ ಕೃಷ್ಣನಗರ, ಸನ್ಮಾನ ಶ್ರೀ ಮುತ್ತು ವಿ ದೇಸಾಯಿ ನಿರ್ದೇಶಕರು ನಂದಿ ಸಹಕಾರಿ ಸಕ್ಕರೆ ಕಾರ್ಖಾನೆ ಕೃಷ್ಣನಗರ, ಹಾಗೂ ಈ ಎರಡೂ ಅವಳಿ ಜಿಲ್ಲೆಗಳ ವಿಜಯಪುರ ಮತ್ತು ಬಾಗಲಕೋಟೆ ಅವಳಿ ಜಿಲ್ಲೆಗಳ ಕೃಷ್ಣಾ ನದಿಯ ಹೋರಾಟ ಮುಳುಗಡೆ ಸಮಿತಿಯ ಅಧ್ಯಕ್ಷರು ಹೋದವರು, ಸನ್ಮಾನ್ಯ ಶ್ರೀ ಈರಣ್ಣ ಬೀನ್ಯಾಗೌಡ ನಿರ್ದೇಶಕರು ನಂದಿ ಸಹಕಾರಿ ಸಕ್ಕರೆ ಕಾರ್ಖಾನೆ ಕೃಷ್ಣನಗರ, ಸನ್ಮಾನ ಶ್ರೀ ಹನುಮಂತ ಗುಡಿ ಗ್ರಾಮ ಪಂಚಾಯತ್ ಗೌರವಾನ್ವಿತ ಅಧ್ಯಕ್ಷರು ಮರಿಗುದ್ದಿ, ಸನ್ಮಾನ ಶ್ರೀ ಅರುಣ್ ಕಾರಜೋಳ ಬಿಜೆಪಿ ಮುಖಂಡರು ಮೊದಲು, ಸನ್ಮಾನ ಶ್ರೀ ಬಿ ಎಸ್ ಸಿಂಧೂರು ಕಾಂಗ್ರೆಸ್ ಮುಖಂಡರು ಜಮಖಂಡಿ, ಸನ್ಮಾನ ಶ್ರೀ ರಾಹುಲ್ ಕಲುತಿ ಅಧ್ಯಕ್ಷರು ಅರ್ಬನ್ ಬ್ಯಾಂಕ್ ಜಮಖಂಡಿ, ಸನ್ಮಾನ್ಯ ಡಾಕ್ಟರ್ ಎಚ್ ಜಿ ದಡ್ಡಿ ಹೃದಯ ತಜ್ಞರು ಜಮಖಂಡಿ, ಸನ್ಮಾನ ಶ್ರೀ ಡಾಕ್ಟರ್ ವಿಜಯ್ ಎಸ್ ಮೈತ್ರಿ ಸಿದ್ಧಿವಿನಾಯಕ ಆಸ್ಪತ್ರೆ ಜಮಖಂಡಿ, ಸನ್ಮಾನ ಶ್ರೀ ಸುಶೀಲ್ ಕುಮಾರ್ ಬೆಳಗಿ ಮಾಜಿ ಉಪಾಧ್ಯಕ್ಷರು ಜಿಲ್ಲಾ ಪಂಚಾಯತ್ ಬಾಗಲಕೋಟೆ, ಸನ್ಮಾನ ಶ್ರೀ ಮುತ್ತಣ್ಣ ಹಿಪ್ರಿ ಕಾಂಗ್ರೆಸ್ ಮುಖಂಡರು ಜಮಖಂಡಿ, ಸನ್ಮಾನ್ಯ ಶ್ರೀ ಆನಂದ್ ಆರ್ ನಿಂಗಳಗಾವಿ ಜಿಲ್ಲಾ ಅಧ್ಯಕ್ಷರು ಬಿಜೆಪಿ ಯುವ ಮೋರ್ಚಾ ಬಾಗಲಕೋಟೆ, ಸನ್ಮಾನ ಶ್ರೀ ಎನ್ ಎಸ್ ಸೈಯದ್ ಜಮೀರ್ ಮಾನ್ಯ ಡಿವೈಎಸ್ಪಿ ಜಮಖಂಡಿ, ಸನ್ಮಾನ ಶ್ರೀ ಮಲ್ಲಪ್ಪ ಮಡ್ಡಿ ಸಿಪಿಐ ಜಮಖಂಡಿ, ಸನ್ಮಾನ ಶ್ರೀ ಪಂಢರಿನಾಥ್ ಕೇಶವರಾವ್ ವೈದ್ಯ ಇಂಜಿನಿಯರ್ ಜಮಖಂಡಿ, ಸನ್ಮಾನ ಶ್ರೀ AR ಶಿಂದೆ ಶ್ರೀಮಠದ ವಿನ್ಯಾಸಕರು ಹಾಗೂ ನಿರ್ದೇಶಕರು ಅರ್ಬನ್ ಬ್ಯಾಂಕ್ ಜಮಖಂಡಿ, ಸನ್ಮಾನ ಶ್ರೀ ದೊಡ್ಡಣ್ಣ ರುದ್ರಪ್ಪ ದೇಸಾಯಿ ನಿರ್ದೇಶಕರು TAPCMS, ಸನ್ಮಾನ ಶ್ರೀ ನಿಂಗಣ್ಣ ಎಸ್ ಗೋಳಿಪಲ್ಲೆ ಅಧ್ಯಕ್ಷರು ಶ್ರೀ ಬಸವೇಶ್ವರ ಅರ್ಬನ್ ಕೋಆಪರೇಟಿವ್ ಸೊಸೈಟಿ ನಿಯಮಿತ ಗಲಗಲಿ, ಹಾಗೂ ಅದರ ನೂತನ ಎಲ್ಲ ಸರ್ವ ನಿರ್ದೇಶಕರು ಕೂಡ ಸನ್ಮಾನವನ್ನು ಬಹಳ ಗೌರವಪೂರ್ವಕವಾಗಿ